ಗುರು ವಿನಯ್ ಗೌಡ ಅವ್ರಿಗೆ ಜಡ್ಜ್ ಆಗೋಕೆ ಲಾಯಕ್ ಇಲ್ವಂತೆ ಒಂದ್ ಕಡೆ, ಇನ್ನೊಂದ್ ಕಡೆ ಗಂಗಾ ಅವರು ಡ್ರಾಮಾ ನೆಕ್ಸ್ಟ್ ಲೆವೆಲ್ ಇವತ್ತಿನ ಪ್ರೋಮೋದಲ್ಲಿ. ಸೊ ಆಡಿಯನ್ಸ್ ಏನ್ ಬೇಕೋ, ಆಡಿಯನ್ಸ್ ಯಾವ ಲೆವೆಲ್ ತಲೆಗೆ ಹಾಕೋಬೇಕು ಹಂಗಂತೂ ಮಾಡ್ತಾ ಇದಾರೆ ನಮ್ಮ ಕಲರ್ಸ್ ಕನ್ನಡದವರು. ಸೊ ಬಿಗ್ ಬಾಸ್ ಈ ಸಾರಿ ಅಂತೂ ನೆಕ್ಸ್ಟ್ ಲೆವೆಲ್ ಪೀಕ್ ಹೋಗಿದೆ. ಯಾಕಂದ್ರೆ ಬರೀ ಕ್ರಿಂಜ್ ಕಂಟೆಂಟ್ ಮಾಡೋರ್ನ, ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಂತ ಕಿರ್ಚಾಡೋರ್ನೆ ಸೊ ಅದ್ರಲ್ಲಿ ತುಂಬಿಕೊಂಡು ಸೊ ಮಾಡ್ತಿದ್ದಾರೆ. ರಿಯಲ್ ಟ್ಯಾಲೆಂಟ್ಗೆ 100% ವೇದಿಕೆ ಅಲ್ಲ ಅದು. ಯಾಕಂದ್ರೆ ರಿಯಲ್ ಟ್ಯಾಲೆಂಟ್ಸು ಆ ಟ್ಯಾಲೆಂಟ್ನ ಅಲ್ಲಿ ಮಾತ್ರ ತೋರಿಸ್ತಾರೆ. ಒಳಗಡೆ ಹೋದ್ಮೇಲೆ ಅದನ್ನೇ ತೋರ್ಸಕ್ಕಾಗುತ್ತಾ? ರಿಪೀಟ್ 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 ರಿಪೀಟ್. ಎಕ್ಸಾಂಪಲ್ ನವಾಜ್ ಅವರು 2 years ಬ್ಯಾಕ್ ನವಾಜ್ ಅವ್ರು ಹೊರಗಡೆ ಹೋದ್ರು. ಅವರ ಡೈಲಾಗ್ಸ್ ಮೂಲಕ ಒಳಗಡೆ ಹೋಗಿದ್ದು. ಅವ್ರು ಡೈಲಾಗ್ ಹೊಡ್ಕೊಂಡೆ ಇಡೀ ಸೀಸನ್ ತಳಕಾಗತ್ತಾ? ಒಂದೇ ಅವರು ಈಚೆ ಬಂದ್ರು. ಸೊ ಆ ತರ ಒಂದೇನಾದ್ರು ಚಿಕ್ಕದಾಗಿ ಯುನಿಕ್ ಆಗಿ ಟ್ಯಾಲೆಂಟ್ ಇದ್ರೆ ಬೇರೆಯವ್ರನ್ನೇ ಬಿಗ್ ಬಾಸ್ ಹೋಗಲ್ಲ. ಸೊ ಹಾರಾಡ್ಬೇಕು, ಕೂಗಾಡ್ಬೇಕು, ಕಿರ್ಚಾಡ್ಬೇಕು, ಡೈಲಿ ಜಗಳ ಮಾಡ್ಬೇಕು, ಗಲಾಟೆ ಮಾಡ್ಬೇಕು, ಕ್ರಿಂಜ್ ಕಂಟೆಂಟ್ಗಳು ಮಾಡ್ಬೇಕು, ಈ ತರ ಮಾತ್ರ ಒಳಗೆ ಹೋಗ್ತಾರೆ. ಬಟ್ ಗಂಗಾ ಅವ್ರು ನೋಡಿ ಬೇಜಾರಾಯ್ತು. ನೆಕ್ಸ್ಟ್ ಲೆವೆಲ್ ಅಮ್ಮ ಹತ್ಕೊಂಡು ಅದ್ರೊಳಗೆ ಸಂಗೀತ ಅವ್ರು ಹೇಳ್ತಾರೆ, ನಿಮ್ಮಂತವ್ರು ಕ್ರಿಂಜ್ ಕಂಟೆಂಟ್ ಮಾಡೋರ್ನ ಬಿಗ್ ಬಾಸ್ ಒಳಗಡೆ ಕಳ್ಸಕ್ ಆಗಲ್ಲ. ಅಂಡ್ ಮೇಜರ್ಲಿ ನಿಮ್ ಮಗಳು ನೋಡಿದ್ರೆ ಏನ್ ಮಾಡ್ತಾರೆ, ನೀವು ಕ್ರಿಂಜ್ ಕಂಟೆಂಟ್ ಮಾಡ್ತಿರೋದು ನೋಡಿ ಅವರು ಹಂಗ್ ಮಾಡಲ್ವಾ? ಸೊ ಈ ತರ ಎಲ್ಲ ಪ್ರಶ್ನೆಗಳು ಕೇಳ್ತಾರೆ ಅವರು. ಆಮೇಲೆ ನೀವು ಹೊರಗಡೆ ಹೋಗಕ್ಕೆ ಆಗಲ್ಲ, ಲಾಯಕ್ಕಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಕೆಳಗಡೆ ಬಿದ್ದು ಉಳ್ಳಾಡಿ ನಮಸ್ಕಾರ ಮಾಡಿ ಹತ್ತು ನೆಕ್ಸ್ಟ್ ಲೆವೆಲ್ ಡ್ರಾಮಾ ನಡೆದಿದೆ. ಸೊ ಇದು ಇವತ್ತಿನ ಪ್ರೋಮೋ. ಗೊತ್ತಿಲ್ಲ ಏನಾಗುತ್ತೆ ಅಂತ, ಬಟ್ ಬಿಗ್ ಬಾಸಿನ ಕಾವು ಸ್ವಲ್ಪನೇ ಜಾಸ್ತಿ ಆಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಮೇ ಬಿ ಗಂಗಾ ಅವರು ಸೊ ಹೊರಗಡೆ ಹೋದ್ರೂ ಹೋಗ್ಬೋದು, ಹೋಗ್ದೇನೆ ಇರ್ಬೋದು. ಬಟ್ ಬಿಗ್ ಬಾಸ್ ಮಾತ್ರ ಸರಿಯಾಗಿ ಆಟ ಆಡ್ತಾ ಇದೆ. ಸೊ ಎಲ್ಲರ ಒಂದು ಎಂಟರ್ಟೈನ್ಮೆಂಟ್ ಒಂದು ಗ್ರಾಫಲ್ಲಿ ನೋಡೋಣ. ನಿಮ್ಗೇನು ಅನಿಸ್ತು ಗಂಗಾ ಅವರು ಅವರ ಒಂದು ಪ್ರೋಮೋ ನೋಡಿದ್ರೆ ಕಮೆಂಟ್ ಮಾಡಿ. ಸೊ ಗಂಗಾ ಅವರು ಹೊರಗಡೆ ಹೋಗ್ತಾರ? ಅವ್ರು ಇನ್ನೊಬ್ರು ಅವ್ರ ಹೆಸರೇನೋ ಗೊತ್ತಿಲ್ಲ, ಅವ್ರು ಒಂದು ಚಾಲೆಂಜ್ ಆಗಿದ್ದಾರೆ ವಿನಯ್ ಅವ್ರಿಗೇನೆ, ಅದು ನೀವು ಜಡ್ಜ್ ಆಗೋಕೆ ಲಾಯಕ್ಕಿಲ್ಲ ಅಂತ. ಯಪ್ಪ ಆ ಡೈಲಾಗ್ ನನ್ನಂತೂ ಸಾಕಾಯ್ತು. ನಿಮ್ಗೇನು ಅನಿಸ್ತು? ನಿಜನಾ ಸುಳ್ಳ? ಕಮೆಂಟ್ ಮಾಡಿ. ನಮಸ್ಕಾರ.